ವೈಭವದ ಸುತ್ತೂರು ಜಾತ್ರೆಗೆ ದಿನಗಣನೆ ಶುರು. ವೈವಿಧ್ಯ ಕಾರ್ಯಕ್ರಮಗಳ ಆಗರ ಸುತ್ತೂರು ಜನಜಾಗೃತಿ ಯಾತ್ರೆ. ಸುತ್ತೂರು ಜಾತ್ರೆ ಎಂದ್ರೆ ಕೇವಲ ಜಾತ್ರೆ ಅಲ್ಲ, ಅದು ಜನಜಾಗೃತಿಯ ಯಾತ್ರೆ ಅಂತಾನೆ ಹೇಳ್ಬೋದು. ರಾಜ್ಯದಲ್ಲೇ ಅತ್ಯಂತ ವಿಶಿಷ್ಟವಾಗಿ ನಡೆಯುವಂತಹ ಈ ಜಾತ್ರೆಗೆ ದೇಶ ವಿದೇಶಗಳಿಂದ ಭಕ್ತಾದಿಗಳು ಆಗಮಿಸಿ ಸುತ್ತೂರು ಜಾತ್ರಾ ವೈಭವವನ್ನ ಕಣ್ತುಂಬಿಕೊಳ್ತಾರೆ. ಈ ಜನಜಾಗೃತಿ ಯಾತ್ರೆಯಲ್ಲಿ ವಿವಿಧ ಕಾರ್ಯಕ್ರಮಗಳು ಜನರಿಗೆ ಮನರಂಜನೆ ನೀಡುವುದರ ಜೊತೆಗೆ ಮಾಹಿತಿಯ ಕಣಜವನ್ನೇ ಕೂಡ ಹೊತ್ತು ತರ್ತಾ ಇದ್ದಾವೆ. ಮಹಿಳೆ ಹಾಗೂ ಪುರುಷರಿಗೆ ವಿವಿಧ ಆಟಗಳು, ಕೃಷಿ ಮೇಳ, ಮಲ್ಲಕಂಬ ಪ್ರದರ್ಶನ, ರಾಗಿ ಬೀಸುವ ಸ್ಪರ್ಧೆ, ಕುಸ್ತಿ ಪಂದ್ಯಾವಳಿ, ದನಗಳ ಜಾತ್ರೆ, ಹೀಗೆ ಒಂದೇ ಎರಡೇ 10 ಹಲವು ಕಾರ್ಯಕ್ರಮಗಳು ಸುತ್ತೂರು ಜಾತ್ರೆಗೆ ವೈಭವದ ಮೆರಗನ್ನ ನೀಡಲು ಸಜ್ಜಾಗಿವೆ. ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಸುತ್ತೂರು ಜಾತ್ರಾ ಮಹೋತ್ಸವ ಜನವರಿ 15ರಿಂದ 20ರವರೆಗೆ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ಜನವರಿ 16ರಂದು ಸಾಮೂಹಿಕ ವಿವಾಹ ಮತ್ತು ಹಾಲರವಿ ಉತ್ಸವದೊಂದಿಗೆ ಆರಂಭಗೊಳ್ಳುವ ಉತ್ಸವವು 17ರಂದು ರಥೋತ್ಸವ ಹಾಗೂ ಶ್ರೀ ವೀರಭದ್ರೇಶ್ವರ ಕೊಂಡೋತ್ಸವ, 18ರಂದು ಶ್ರೀ ಮಹದೇಶ್ವರ ಕೊಂಡೋತ್ಸವ ಮತ್ತು ಲಕ್ಷದೀಪೋತ್ಸವ, 19ರಂದು ತೆಪ್ಪೋತ್ಸವ ಹಾಗೂ 20ರಂದು ಅನ್ನ ಬ್ರಹ್ಮೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ. ಇವುಗಳೊಂದಿಗೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು, ವೈವಿಧ್ಯಮಯ ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ಕೂಡ ಜರುಗಲಿವೆ. ಪ್ರತಿ ವರ್ಷ ಪುಷ್ಯ ಪೌರ ದ್ವಾದಶಿಯನ್ನು ಪ್ರಾರಂಭಗೊಂಡು ಮಾಘ ಶುದ್ಧ ಬಿದಿಗೆಯವರೆಗೆ 6 ದಿನಗಳ ಕಾಲ ನೆರವೇರುತ್ತದೆ. ಮಾಘ ಶಿವರಾತ್ರಿಯಂದು ರಥೋತ್ಸವ, ಮಾಘ ಶುದ್ಧ ಪಾಡ್ಯಮಿಯಂದು ತೆಪ್ಪೋತ್ಸವ ಜರುಗುತ್ತವೆ. ಈ ಸಂಭ್ರಮದ ಜಾತ್ರೆಯಲ್ಲಿ ಜನತೆಯ ಸರ್ವಾಂಗೀಣ ಪ್ರಗತಿಗೆ ಪೂರಕವಾದಂತಹ ಹಲವಾರು ವೈವಿಧ್ಯಮಯ ಕಾರ್ಯಕ್ರಮಗಳು ಜರುಗುತ್ತವೆ. ಈ ಎಲ್ಲ ಕಾರ್ಯಕ್ರಮಗಳು ಪೂಜಾ ಕೈಂಕರ್ಯಗಳು ಭಕ್ತಾದಿಗಳಿಂದ, ಸೇವಾದಾರಗಳಿಂದ, ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳ ಸಹಕಾರದಿಂದ ನಡೆಯುತ್ತಾ ಇದೆ. ಈ ಮೊದಲೇ ತಿಳಿಸಿದಂತೆ ಸುತ್ತೂರು ಜಾತ್ರೆಯ ಆಕರ್ಷಣೆ ಅಂತಂದ್ರೆ ಇಲ್ಲಿ ನಡೆಯುವಂತಹ ವೈವಿಧ್ಯಮಯ ಕಾರ್ಯಕ್ರಮಗಳು ಅಂತಾನೆ ಹೇಳ್ಬೋದು. ಜನವರಿ 15ರಂದು ರಂಗೋಲಿ ಹಾಗೂ ಸೋಬಾನೆ ಪದದ ಸ್ಪರ್ಧೆಗಳು ಹಾಗೂ ವಿಶೇಷವಾಗಿ ರಾಗಿ ಬೀಸುವ ಸ್ಪರ್ಧೆ ನಡೆಯಲಿದೆ. ಇದರೊಂದಿಗೆ 32ನೇ ರಾಜ್ಯ ಮಟ್ಟದ ಭಜನಾ ಮೇಳ ನಡೆಯಲಿದ್ದು ವಿವಿಧ ಭಾಗಗಳಿಂದ 750ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ. ನಾವು ಈ ಸಾರಿಯ ಜಾತ್ರಾ ಮಹೋತ್ಸವಕ್ಕೆ 1000 ಕ್ವಿಂಟಾಲ್ ಅಕ್ಕಿ ಅರೇಂಜ್ ಮಾಡ್ಕೊಂಡಿದ್ವಿ. 250 ಕ್ವಿಂಟಾಲ್ ತೊಗರಿಬೇಳೆ, ಆಮೇಲೆ 12 ಟನ್ ಬೆಲ್ಲ ಬಂದಿದೆ. ಅಂದರೆ ಇನ್ನೂ 2ರಿಂದ 3 ಟನ್ನು ಚಾಮರಾಜನಗರದಿಂದ ನಾಳಿದ್ದು ಬರೋ ಚಾನ್ಸಸ್ ಬರುತ್ತೆ ಸರ್. ಅದಲ್ಲದೆ 3500 kg ಸಾಂಬಾರು ಪುಡಿ ರೆಡಿ ಮಾಡ್ಕೊಂಡಿದ್ದೀವಿ. 160 ಕ್ವಿಂಟಾಲ್ ಕಡಲೆ ಹಿಟ್ಟು ಪರ್ಚೇಸ್ ಮಾಡಿದ್ವಿ. ಸದ್ಯಕ್ಕೆ 150 ಕ್ವಿಂಟಾಲ್ ನಾವು ಅಲ್ಲಿ ಸ್ವೀಟ್ ಮಾಡೋ ಕಡೆ ಬಂಕ್ ಮಾಡಿದ್ವಿ. ಮತ್ತು 200 ಕ್ವಿಂಟಾಲ್ ಸಕ್ಕರೆನ ನಾವು ಬಣ್ಣಾರಿ ಶುಗರ್ನವರು ಫ್ರೀಯಾಗಿ ನಮಗೆ ಕೊಟ್ಟಿದ್ದಾರೆ. 600 kg ನಂದಿನಿ ತುಪ್ಪ, 750 kg ದ್ರಾಕ್ಷಿ, 750 kg ಗೋಡಂಬಿ ಮತ್ತು ಮೈಸೂರು ಮೈಮೂಲ್ನವರು 9000 ಲೀಟ್ರ್ ಹಾಲು, 28,000 ಲೀಟ್ರ್ ಮೊಸರನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದರಲ್ಲಿ 5,000 kg ಉಪ್ಪಿನಕಾಯಿ ನಾವು ಈ ಜಾತ್ರೆಗೆ ತೊಗೊಂಡಿದ್ದೀವಿ. ಇನ್ನು 25,000 ನಂಬರ್ಸ್ ಕಾಯಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಸರ್. ಇದಲ್ಲದೆ ನಮಗೆ ದಿನಕ್ಕೆ ಪ್ರತಿದಿನ 1.5ರಿಂದ 2 ಲಕ್ಷ ಜನ ಈ ಭಕ್ತಾದಿಗಳು ಇಲ್ಲಿ ಪ್ರಸಾದ ಸೇವಿಸಲು ಇದಿರುತ್ತೆ. ಮತ್ತು 3 ದಿನಗಳ ಕಾಲ 3 ದಿನಗಳಲ್ಲಿ ಇದಕ್ಕೆ ಈ ನಂಬರ್ಸ್ ಜಾಸ್ತಿ ಆಗುತ್ತೆ. ತೆಪ್ಪೋತ್ಸವ, ರಥೋತ್ಸವ ಮತ್ತು ಸಾಮೂಹಿಕವಾದ ದಿವಸ 2 ಲಕ್ಷಕ್ಕಿಂತಲೂ ಹೆಚ್ಚಿನ ಜನ 3 ಟೈಮಲ್ಲಿ ಇಲ್ಲಿ ಪ್ರಸಾದ ಸ್ವೀಕರಿಸ್ತಾರೆ ಸರ್.
ಜನವರಿ 19ರ ಸೋಮವಾರ ಕುಸ್ತಿ ಪಂದ್ಯಾವಳಿ ನಡೆಯಲಿದ್ದು ರಾಷ್ಟ್ರ ಮಟ್ಟದ ನಾಡ ಕುಸ್ತಿಗಳು ನಡೆಯಲಿವೆ. ಇದೇ ವೇಳೆ ಆರೋಗ್ಯ ತಪಾಸಣಾ ಶಿಬಿರ, ದೋಣಿ ವಿಹಾರ, ಮಲ್ಲಕಂಬ ಪ್ರದರ್ಶನಗಳು ಕೂಡ ನಡೆಯಲಿವೆ. ಜೊತೆಗೆ ಗ್ರಾಮೀಣ ಜನತೆಗಾಗಿ ದೇಸಿ ಆಟಗಳು ಕೂಡ ನಡೆಯಲಿವೆ. 320 ಮಳಿಗೆಗಳಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ, ಕಾಮರ್ಸು, ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟು, ಆಮೇಲೆ ನಮ್ಮ JSS ಇನ್ಸ್ಟಿಟ್ಯೂಷನ್ಸ್ದು, ಗೌರ್ಮೆಂಟ್ಸ್ದು, ಅದರ್ ಶೈಕ್ಷಣಿಕ ಸ್ಟಾಲ್ಗಳು, ಈ ಥರ 320ರಲ್ಲಿ ಎಲ್ಲನೂ ವಿಂಗಡಣೆ ಮಾಡಿದ್ದೀವಿ. ಒಟ್ಟಾರೆ ಫುಡ್ ಸ್ಟಾಲೂ ಇರುತ್ತೆ. ಒಟ್ಟಾರೆ ಈ 320 ಮಳಿಗೆಗಳಲ್ಲಿ ಎಲ್ಲ ಥರದ ಪ್ರದರ್ಶನವನ್ನು. ಈ ಸಾರಿ ವಿಶೇಷತೆ ಮೆಡಿಕಲ್ ಫೀಲ್ಡ್, ಆರೋಗ್ಯ ಮತ್ತು ವೈದ್ಯಕೀಯದರಲ್ಲಿ ಕಿಡ್ನಿ ಸಂಬಂಧಪಟ್ಟ ಹಾಗೆ ಮೂತ್ರಪಿಂಡದ ಬಗ್ಗೆ ಸಂಪೂರ್ಣವಾದ ಮಾಹಿತಿ, ಸಮಗ್ರವಾದ ಮಾಹಿತಿನ ಕೊಡೋದಕ್ಕೆ ಥೀಮ್ ಅಂತೇಳಿ ಮೆಡಿಕಲ್ ಕಾಲೇಜ್ನವ್ರು ಹಾಕೊಂಡಿದ್ದಾರೆ. ಅದು ಸಿಂಗಲ್ ಸಬ್ಜೆಕ್ಟು, ಬಟ್ A to Z ಆಫ್ ಆಲ್ ಕಿಡ್ನಿ ರಿಲೇಟೆಡ್ ಇಶ್ಯೂಸ್, ಪ್ರಿವೆಂಟಿವ್ ಹೆಲ್ತು, ಅದರದ್ದು ಸಂಬಂಧಪಟ್ಟಂಥ ಏನೇನು ಮುನ್ನೆಚ್ಚರಿಕೆಗಳು ತಗೋಬೇಕು, ಎಲ್ಲ ಥರದ ತಿಳುವಳಿಕೆನೂ ಕೂಡ ಅವರು ಈ ಸಾರಿ ವ್ಯವಸ್ಥೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ದ್ಯಾಟ್ ಇಸ್ ದ ಮೇನ್ ಸ್ಪೆಷಲ್ ಸಬ್ಜೆಕ್ಟ್ ಆಫ್ ದಿಸ್ ಇಯರ್. ಈ ವರ್ಷದ ವಿಶೇಷತೆ ಅದು, ವಿಶೇಷತೆ ಮೇಲೆ ವಿಶೇಷತೆ ಅಂತ ಹೇಳ್ಬೋದು. ಈಗಿನ ಜನ್ರೇಷನ್ನು ಹುಟ್ಟಿದ ತಕ್ಷಣ ಎಲ್ಲವೂ ಮೊಬೈಲ್ಗೆ ತುಂಬ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಅದಕ್ಕಾಗಿ ಇನ್ನೂ ಒಂದು ಕಾನ್ಸೆಪ್ಟ್ ಅಂದರೆ ತಾಯಿ ಗರ್ಭದಲ್ಲಿದ್ದಾಗಲೇ ಮಗು, ತಾಯಿ ಗರ್ಭದಲ್ಲಿದ್ದಾಗ, ಮಗು ಗರ್ಭದಾಗಿದ್ದಾಗ ಮೊಬೈಲ್ ಯೂಸ್ ಮಾಡ್ತಾಳಲ್ಲ, ಅದು ಇನ್ಫ್ಲೂಯೆನ್ಸ್ ಆಗಿ ಮಗುಗೆ ಆವಾಗಲೇ ಅದಕ್ಕೆ ಮೈಂಡಲ್ಲಿ ಬಂದ್ಬಿಡ್ತದೆ. ಹುಟ್ಟುತ್ತಲೇ ಮೊಬೈಲ್ಗೆ ಅವಳು ಅಟ್ರಾಕ್ಟ್ ಆಗ್ತಾರೆ ಅನ್ನೋ ಉದ್ದೇಶ ಒಂದು ತೋರಿಸುವಂಥದ್ದು ಪ್ರಯತ್ನ. ಅದರ ಪರಿಣಾಮ ಈಗ LED ಲೈಟ್ ಹಾಕಿದ್ದೇವೆ, ಮಗು ಲೈಟ್ ಸಿಕ್ಕಾಬಿಟ್ಟೆ ಕಣ್ಣಿಗೆ ತೊಂದರೆ ಆಗ್ತದೆ. ಅದು ಮೊಬೈಲ್ ಬಳಸೋದ್ರಿಂದ ಏನಾಗ್ತದೆ ಅಂತ ನೀವು ಸೈಂಟಿಫಿಕ್ಕಾಗಿ ಬೇಕಾದಷ್ಟುಗಳು ಮಾಹಿತಿ ಇದೆ, ತಮಗೆಲ್ಲರಿಗೂ ಎಲ್ಲ ಜಗತ್ತು ಜಾಹೀರಾಗಿದೆ. ಅದನ್ನು ಮೊಬೈಲ್ ಬಳಸೋದನ್ನು ಅವಾಯ್ಡ್ ಮಾಡಿ ಅನ್ನೋ ಉದ್ದೇಶಕ್ಕಾಗಿ ಇದೊಂದು ಬೊಂಬೆಯನ್ನು ನಾವು ಇಲ್ಲಿ ಇಟ್ಟಿದ್ದೇವೆ. ಸುತ್ತೂರು ಜಾತ್ರೆಯ ಮತ್ತೊಂದು ವಿಶೇಷತೆ ಅಂದ್ರೆ ಇಲ್ಲಿ ಕಳೆದ 54 ವರ್ಷಗಳಿಂದಲೂ ದನಗಳ ಜಾತ್ರೆಯನ್ನ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ರೈತ ಬಾಂಧವರು ಎತ್ತು, ಹಸು, ಹೋರಿಗಳನ್ನ ಕೊಂಡುಕೊಳ್ಳೋದಿಕ್ಕೆ ಹಾಗೂ ಮಾರಾಟ ಮಾಡೋದಿಕ್ಕೆ ಇಲ್ಲಿ ಅವಕಾಶವಿರುತ್ತೆ. ಜನವರಿ 19ರಂದು ನಡೆಯುವಂತಹ ತೆಪ್ಪೋತ್ಸವಕ್ಕಾಗಿ ವಿಶೇಷವಾದ ನೂತನ ತೆಪ್ಪವನ್ನ ಸಿದ್ಧಪಡಿಸಲಾಗಿದೆ. ಅಂದೇ ಕಪಿಲಾರತಿಯು ಕೂಡ ನಡೆಯಲಿದೆ. ಹೀಗೆ ಹಲವು ವಿಧದ ಅದ್ಧೂರಿ ಕಾರ್ಯಕ್ರಮಗಳು ಸುತ್ತೂರು ಜಾತ್ರೆಯಲ್ಲಿ ನಡೀತಾ ಇದ್ದು, ಇದಕ್ಕೆ ವಿಶೇಷವಾದ ಮತ್ತೊಂದು ಮೆರುಗು ನೀಡುವಂತಹದ್ದು ಸಾಮೂಹಿಕ ವಿವಾಹ ಅಂತಾನೆ ಹೇಳ್ಬೋದು. ಜನವರಿ 16ರ ಶುಕ್ರವಾರ ನಡೆಯುವಂತಹ ಉಚಿತ ಸಾಮೂಹಿಕ ವಿವಾಹದಲ್ಲಿ ಜಾತಿ ಮತ ಭೇದವಿಲ್ಲದೆ ಸರ್ವಧರ್ಮಗಳ ಎಲ್ಲರಿಗೂ ಮುಕ್ತ ಅವಕಾಶವನ್ನ ಕಲ್ಪಿಸಲಾಗಿದೆ. ಇದುವರೆಗೂ ನಡೆದ ಸುತ್ತೂರು ಜಾತ್ರಾ ಮಹೋತ್ಸವದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸುಮಾರು 3,360ಕ್ಕೂ ಹೆಚ್ಚು ಮಂದಿ ಸತಿಪತಿಗಳಾಗಿದ್ದಾರೆ. ಹೀಗೆ ಅದ್ದೂರಿಯಾಗಿ ವೈಭವದಿಂದ ನಡೆಯುವ ಈ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರಾ ಮಹೋತ್ಸವವನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ಜಾತ್ರಾ ಮಹೋತ್ಸವದ ಸಮಿತಿ ಕೋರಿದೆ. ಎಂ ನಾಗೇಂದ್ರ ಕುಮಾರ್, ಕರ್ನಾಟಕ ನ್ಯೂಸ್, ಮೈಸೂರು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.